ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಎಕ್ಸಾಮ್ ಬರೀಬೇಕು ಅಂತಿರೋ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್. ಏನೋ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಇಂಪಾರ್ಟೆಂಟ್ ವಿಷಯವನ್ನು ನಿಮ್ಗೆ ಹೇಳಬೇಕು. ಏನೋ ಹೇಳಿದ್ರೆ ನಿಮ್ಮ ಸೆಕೆಂಡ್ PUC ಫಿಸಿಕ್ಸ್ ಎಕ್ಸಾಮ್ಗೆ ಸಹಾಯ ಆಗೋ ರೀತಿ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಹಾಗೆ ಇಂಪಾರ್ಟೆಂಟ್ ಡೆರಿವೇಷನ್ಸ್, ಹಾಗೆ ಈ ಬ್ಲೂ ಪ್ರಿಂಟ್ ಏನಿದೆ ಅದನ್ನ ಅನಲೈಸ್ ಮಾಡಿ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದೀವಿ. ಆ ವಿಡಿಯೋಗಳು ನಿಮಗೆ 100% ಹೆಲ್ಪ್ ಆಗುತ್ತೆ. ವಿಡಿಯೋಗಳ ಲಿಂಕ್ ಅನ್ನ ಟಾಪ್ ಕಮೆಂಟ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ತಪ್ಪದೆ ಚೆಕ್ ಮಾಡಿ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ಹಲವಾರು ವಿದ್ಯಾರ್ಥಿಗಳು ನಾನು ಇದುವರೆಗೆ KCETಗೆ ಅಪ್ಲಿಕೇಶನ್ ಹಾಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಬೇಕಾದಂತಹ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಇದುವರೆಗೆ ನನ್ನ ಹತ್ರ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಈಗ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರ ಅಂತ ಕೇಳ್ತಾ ಇದ್ರು. ಈಗ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿ ನಮ್ಮ KEದವರು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಈ ಹಿಂದೆ ನಮ್ಮ KEದವರು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಫೆಬ್ರವರಿ 20 ಅಂತ ಹೇಳಿದ್ರು. ಈಗ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿ ಫೆಬ್ರವರಿ 23, 2024 ಸಂಜೆ 5 ಗಂಟೆವರೆಗೆ KCET ಎಕ್ಸಾಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ, ಹಾಗೆ KCET ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಫೆಬ್ರವರಿ 23, 2024 ಸಂಜೆ 5 ಗಂಟೆವರೆಗೆ. ನಂತರ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ, ಆ ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡೋದಕ್ಕೆ ಫೆಬ್ರವರಿ 26, 2024 ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ನಂತರ ಈ ವಿಷಯ ನಿಮ್ಮೆಲ್ಲರಿಗೆ ಶೇರ್ ಮಾಡಿ. ನಂತರ ಡಿಸ್ಕ್ರಿಪ್ಷನ್ ಟಾಪ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ವಿಡಿಯೋಗಳನ್ನ ಚೆಕ್ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.